ಹಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಇ ಪಿ ಎಫ್ ಒದಿಂದ ಒಂದು ಹೊಸದಾಗಿ ಅನೌನ್ಸ್ಮೆಂಟ್ಸು, ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಸೊ ಏನಿದೆ ಅಂತಂತಂದ್ರೆ ಇಲ್ಲಿ ನೋಡಿ, 13th October 2025ಗೆ ಇಲ್ಲಿ 238th ಮೀಟಿಂಗ್ ನಡೆದಿತ್ತು. ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟೀಸ್ ಅಂದ್ರೆ CBT ಅಂತ ಅಂತೀವಿ. ಇದು ಒಂದು ಮುಖ್ಯವಾದ ಒಂದು ಮೀಟಿಂಗ್ ಅಂತ ಅನ್ಬೋದು, ಇ ಪಿ ಎಫ್ ಒ ರಿಲೇಟೆಡ್. ಇದರದ್ದು ಏನ್ ಚೇರ್ಮನ್ ಇರ್ತಾರೆ, ಇದು ಡಾಕ್ಟರ್ ಮನ್ಸುಖ್ ಮಾಂಡವಿಯಾ ಸರ್, ಆನರೇಬಲ್ ಯೂನಿಯನ್ ಮಿನಿಸ್ಟರ್ ಆಫ್ ಲೇಬರ್ ಅಂಡ್ ಎಂಪ್ಲಾಯ್ಮೆಂಟ್. ಸೊ ಇವರು ಚೇರ್ಮನ್ ಇರ್ತಾರೆ. ಓಕೆ, ಸೊ ಇದು 13th October 2025ಗೆ ಇದು ಮೀಟಿಂಗ್ ನಡೆದಿತ್ತು. ಇದೊಂದು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಅಂತ ಅನ್ಬೋದು. ಸೊ ಇದೇ ಮೀಟಿಂಗ್ ನಲ್ಲಿ ಎಲ್ಲ ಇ ಪಿ ಎಫ್ ಒ ರಿಲೇಟೆಡ್ ಏನ್ ಡಿಸ್ಕಷನ್ಸ್ ಇರುತ್ತೆ ಅದು ನಡೆಯುತ್ತೆ. ಏನೇನ್ ಇಂಪ್ರೂವ್ಮೆಂಟ್ ಆಗಬೇಕು, ರೈಟ್, ಏನೇನ್ ಅಪ್ಡೇಟ್ ಆಗಬೇಕು. ಸೊ ಈ ಮೀಟಿಂಗ್ ನಲ್ಲಿ ತುಂಬಾ ಒಂದು ಡಿಸಿಷನ್ಸ್ ಅನ್ನ ತಗೊಂಡಿದ್ದಾರೆ. ಸೊ ಇವು ಯಾವ್ಯಾವ ಡಿಸಿಷನ್ಸ್ ಇದೆ, ಏನೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಅಥವಾ ಅಪ್ಡೇಟ್ಸ್ ಅನ್ನ ಮಾಡಿದ್ದಾರೆ ಅಂತ ನಿಮ್ಗೆ ಈ ವಿಡಿಯೋನಲ್ಲಿ ನಾನು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇದು 238th ಮೀಟಿಂಗ್ ಆಫ್ CBT ಇ ಪಿ ಎಫ್ ಒದು ಏನೇನ್ ಅಪ್ಡೇಟ್ಸ್ ಇದೆ ಅಂತ ನಿಮ್ಗೆ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ, ಒನ್ ಬೈ ಒನ್. ಓಕೆ, ಸೊ ಅದಕ್ಕಿಂತ ಮುಂಚೆ ಏನಾದರೂ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಕಳಿಸಬಹುದು. ಸೊ ಇಲ್ಲಿ ನೋಡಿ, ಇ ಪಿ ಎಫ್ ಒ ನಲ್ಲಿ ನಮ್ದೇನ್ ದುಡ್ಡು ಇರುತ್ತೆ ಅಲ್ಲ, ಅದು ಎಂಪ್ಲಾಯ್ ಶೇರ್ ಅಂತ ಇರುತ್ತೆ, ಅಂಡ್ ಎಂಪ್ಲಾಯರ್ ಶೇರ್ ಅಂತ ಇರುತ್ತೆ, ಅಂಡ್ ಇನ್ನೊಂದು ಪೆನ್ಷನ್ ಶೇರ್ ಅಂತ ಇರುತ್ತೆ. ನಿಮ್ಗೆಲ್ಲರಿಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಈಗ ಎಂಪ್ಲಾಯ್ ಶೇರ್ ಮತ್ತೆ ಎಂಪ್ಲಾಯರ್ ಶೇರ್ ಇವೆರಡೂ ನಾವು ಸೇರಿಸಿದ್ರೆ ಅದಕ್ಕೆ ಏನಂತೀವಿ, ಪಿ ಎಫ್ ಅಮೌಂಟ್ ಅಂತ ಕರಿಬಹುದು. ಓಕೆ, ಈಗ ಪೆನ್ಷನ್ ಶೇರಿಗೆ ಏನಂತ ಅಂತೀವಿ ನಾವು, ಪೆನ್ಷನ್ ಅಮೌಂಟ್ ಅಂತ ಕರಿತೀವಿ. ಸೊ ಇದು ಒಂದು ಬೇಸಿಕ್ ನಿಮ್ಗೆ ಗೊತ್ತಿರಬೇಕು. ಎಂಪ್ಲಾಯ್ ಶೇರ್, ಎಂಪ್ಲಾಯರ್ ಶೇರ್, ಪೆನ್ಷನ್ ಶೇರ್. ಎಂಪ್ಲಾಯರ್ ಶೇರ್ ಮತ್ತೆ ಎಂಪ್ಲಾಯ್ ಶೇರ್ ಮತ್ತೆ ಎಂಪ್ಲಾಯರ್ ಶೇರಿಗೆ ಪಿ ಎಫ್ ಅಮೌಂಟ್ ಅಂತ ಕರಿತೀವಿ. ಅಂಡ್ ಪೆನ್ಷನ್ ಎಷ್ಟು ದುಡ್ಡು ಇರುತ್ತೆ ಅದಕ್ಕೆ ಪೆನ್ಷನ್ ಅಮೌಂಟ್ ಅಂತ ಕರಿತೀವಿ. ಓಕೆ, ಸೊ ಇದು ಬೇಸಿಕ್ ಒಂದು ಪಾಯಿಂಟ್ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಈಗ ಮೊದಲನೇ ಅಪ್ಡೇಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಈಗ ಪಿ ಎಫ್ ಅಡ್ವಾನ್ಸ್ ರಿಲೇಟೆಡ್ ಇದು ಅಪ್ಡೇಟ್ ಇದೆ. ಈಗ ಪಿ ಎಫ್ ಅಡ್ವಾನ್ಸ್ ರಿಲೇಟೆಡ್ ಏನ್ ರೂಲ್ಸ್ ಇತ್ತೆಯಲ್ಲ ಅದ್ರ ರಿಲೇಟೆಡ್ ಅಂತಂದ್ರೆ, ಈಗ ಪಿ ಎಫ್ ಅಡ್ವಾನ್ಸ್ ಅರ್ಥ ತಿಳ್ಕೊಳ್ಳಿ ನೀವು. ಪಿ ಎಫ್ ಅಡ್ವಾನ್ಸ್ ಅಂತಂದ್ರೆ, ನಾನು ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಅಂದ್ರೆ ನಂದು ಕೆಲಸ ಇನ್ನೂ ಚಾಲು ಇದೆ. ಓಕೆ, ಕರೆಂಟ್ಲಿ ನಾನು ವರ್ಕಿಂಗ್ ಇದ್ದೀನಿ. ಓಕೆ, ಸೊ ನನ್ನ ಹತ್ರ ದುಡ್ಡಿಲ್ಲ. ಈಗ ನನ್ನ ಹತ್ರ ದುಡ್ಡು ಇಲ್ಲ ಅಂತಂತಂದ್ರೆ ನನಗೆ ದುಡ್ಡಿದ ಅವಶ್ಯಕತೆ ಇರುತ್ತೆ. ಸೊ ಪಿ ಎಫ್ ನಲ್ಲಿ ನಂದೇನ್ ದುಡ್ಡು ಇರುತ್ತಲ್ಲ, ಪಿ ಎಫ್ ಅಮೌಂಟ್, ಓಕೆ, ಅದು ನಾನು ತೆಕ್ಕೋಬಹುದು. ಸೊ ಅದಕ್ಕೆ ನಾವು ಪಿ ಎಫ್ ಅಡ್ವಾನ್ಸ್ ಅಂತ ಕರಿತೀವಿ. ಈಗ ಪಿ ಎಫ್ ಅಡ್ವಾನ್ಸ್ ತೆಕ್ಕೋಬೇಕು ಅಂತಂದ್ರೆ ಕೆಲವು ರೂಲ್ಸ್ ಇತ್ತು. ಯಾವ ಅಂತಂದ್ರೆ, ನನಗೆ ಹುಷಾರಿಲ್ಲ, ಅಥವಾ ಮನೆ ಕಟ್ಸೋದಿದೆ, ಅಥವಾ ನಂದು ಕಂಪನಿ ಕ್ಲೋಸ್ ಆಗ್ಬಿಟ್ಟಿದೆ, ಅಥವಾ ನನಗೆ ಎಜುಕೇಶನ್ ರಿಲೇಟೆಡ್ ಏನಾದ್ರೂ ರಿಕ್ವೈರ್ಮೆಂಟ್ ಇದೆ, ಅಥವಾ ಮ್ಯಾರೇಜ್ ಇದೆ. ಈ ರೀತಿ ಒಂದು ಟೋಟಲ್ ಬಂದ್ಬಿಟ್ಟು ಒಂದು 13 ರೂಲ್ಸ್ ಇದ್ದು, ಒಂದು 13 ಡಿಫರೆಂಟ್ ರೂಲ್ಸ್ ಇತ್ತು ಇಲ್ಲಿವರೆಗೂ. ಓಕೆ, ಇವಾಗ ಏನ್ ಮಾಡಿದ್ದಾರೆ, ಈ ರೀತಿ ಎಲ್ಲ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಓಕೆ, ಒಂದು ಈ ರೀತಿ ಸಪ್ರೇಟ್ ರೂಲ್ಸ್ ಏನಿಲ್ಲ. ಓಕೆ, ನನಗೆ ಯಾವ್ದು ರಿಕ್ವೈರ್ಮೆಂಟ್ ಇದೆ ಅದು ನಾನು ಸೆಲೆಕ್ಟ್ ಮಾಡಿ, ಈ ರೀತಿ ಏನು ಈಗ 13 ರೂಲ್ಸ್ ಈಗ ಕ್ಯಾನ್ಸಲ್ ಮಾಡಿದ್ದಾರೆ. ಸೊ ಅಪ್ಡೇಟ್ ಏನ್ ಮಾಡಿದ್ದಾರೆ ಅಂತಂತಂದ್ರೆ, ಪಿ ಎಫ್ ನನಗೆ ದುಡ್ಡು ಬೇಕು, ಅಡ್ವಾನ್ಸ್ ಬೇಕು ಅಂತಂತಂದ್ರೆ ಈಗ ರೂಲ್ಸ್ ಬಂದ್ಬಿಟ್ಟು ಓನ್ಲಿ ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 3 ಅಂದ್ರೆ ಎಸೆನ್ಷಿಯಲ್ ನೀಡ್ಸ್ ಅಂತ ಮಾಡಿದ್ದಾರೆ. ರೂಲ್ ನಂಬರ್ 1 ಅಂತಂದ್ರೆ ಎಸೆನ್ಷಿಯಲ್ ನೀಡ್ಸ್. ಇದರ ಅರ್ಥ ಏನು ಅಂತಂದ್ರೆ, ಅದರಲ್ಲಿ ಹುಷಾರಿಲ್ದ್ರು ಬರುತ್ತೆ, ಮ್ಯಾರೇಜ್ ಬರುತ್ತೆ, ಎಜುಕೇಶನ್ ಬರುತ್ತೆ, ಈ ರೀತಿ ಎಲ್ಲ ಬರುತ್ತೆ. ಎಸೆನ್ಷಿಯಲ್ ನೀಡ್ಸ್ ನಲ್ಲಿ ಅದು ಈಗ ಮರ್ಜ್ ಮಾಡಿದ್ದಾರೆ. ರೂಲ್ ನಂಬರ್ 2 ಏನ್ ಮಾಡಿದ್ದಾರೆ, ಹೌಸಿಂಗ್ ನೀಡ್ಸ್ ಅಂತಂದ್ರೆ, ಈಗ ನನಗೆ ರೆಂಟ್ ಪೇ ಮಾಡೋದಿದೆ, ಓಕೆ, ಅಥವಾ ಮನೆ ಖರೀದಿ ಮಾಡೋದಿದೆ, ಮನೆ ಕಟ್ಸೋದಿದೆ, ಫ್ಲಾಟ್ ಪರ್ಚೇಸ್ ಮಾಡೋದಿದೆ, ಈ ರೀತಿ ಏನೇ ಒಂದು ರೀಸನ್ ಇರಬಹುದು, ಅದು ಹೌಸಿಂಗ್ ನೀಡ್ಸ್ ನಲ್ಲಿ ಈಗ ಮರ್ಜ್ ಮಾಡಿದ್ದಾರೆ. ಮೂರನೇ ರೂಲ್ ಬಂದ್ಬಿಟ್ಟು ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಂತ. ಇದರ ಅರ್ಥ ಏನು ಅಂತಂದ್ರೆ, ಉದಾಹರಣೆಗೆ ಈಗ ನಂದು ಕಂಪನಿನೇ ಕ್ಲೋಸ್ ಆಯ್ತು, ಓಕೆ, ಅಥವಾ ಒಂದು ಫ್ಲಡ್ ಬಂತು, ಅಥವಾ ಭೂಕಂಪ ಬಂತು, ಅಥವಾ ಲಾಕ್ಡೌನ್ ಆಗಿದೆ, ಕೋವಿಡ್ ಬಂದಿದೆ, ಈ ರೀತಿ ಏನು ಎಕ್ಸ್ಟ್ರೀಮ್ ಕಂಡೀಷನ್ಸ್ ಇರುತ್ತೆ, ಅದಕ್ಕೆ ನಾವು ಏನಂತೀವಿ, ಸ್ಪೆಷಲ್ ಸರ್ಕಮ್ಸ್ಟಾನ್ಸಸ್ ಅಂತ. ರೈಟ್, ಸೊ ಇವು 3 ರೂಲ್ ಈ ರೀತಿ ಮಾಡಿದ್ದಾರೆ. ಓಕೆ, ಈಗ ಎರಡನೇ ಅಪ್ಡೇಟ್ ಏನು ಅಂತಂದ್ರೆ, ಪಿ ಎಫ್ ಅಡ್ವಾನ್ಸ್ ನಾನು ತೆಕ್ಕೋಬಹುದು. ಓಕೆ, ನಂದು ಪಿ ಎಫ್ ಅಡ್ವಾನ್ಸ್ ನಲ್ಲಿ ಏನ್ ದುಡ್ಡು ಇದೆಲ್ಲ ತೆಕ್ಕೋಬಹುದು. ಆದ್ರೆ ನಾನು ಯಾವಾಗ ತೆಕ್ಕೋಬೇಕು ಅಥವಾ ಯಾವಾಗ ತೆಕ್ಕೋಲಿಕ್ಕೆ ನಾನು ಎಲಿಜಿಬಲ್ ಆಗ್ತೀನಿ, ಇದು ಎರಡನೇ ಅಪ್ಡೇಟ್ ಈಗ ಮಾಡಿದ್ದಾರೆ. ಏನು ಅಂತಂತಂದ್ರೆ, ಈಗ ನಾನು ಒಂದು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇರಬೇಕು, ಕರೆಂಟ್ಲಿ ವರ್ಕಿಂಗ್ ಇರಬೇಕು, ಅಂಡ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ 12 months ಕಂಪ್ಲೀಟೆಡ್ ಆಗಿರ್ಬೇಕು. ನಂದು ಸರ್ವಿಸು 12 months ಕಂಪ್ಲೀಟ್ ಆಗಿರ್ಬೇಕು. ಈಗ ನಾನು 2 ತಿಂಗಳ ಕಂಪನಿನಲ್ಲಿ ಕೆಲಸ ಮಾಡಿದೆ, ಆಮೇಲೆ ನಾನು ಅಡ್ವಾನ್ಸ್ ಅನ್ನ ತೆಕ್ಕೋಬೇಕು ಅಂತಂತಂದ್ರೆ ನಾನು ಎಲಿಜಿಬಲ್ ಆಗಂಗಿಲ್ಲ. ಓಕೆ, ಕಂಪನಿನಲ್ಲಿ ಒಂದು 12 ತಿಂಗಳು ಆಗಿರ್ಬೇಕು. ಈಗ ಇಲ್ಲಿ ಇನ್ನೊಂದು ಪಾಯಿಂಟ್ ನಿಮ್ಗೆ ಕನ್ಫ್ಯೂಷನ್ ಆಗಬಾರ್ದು ಅಂತ, ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪನಿನಲ್ಲಿ 1 ವರ್ಷ ಕೆಲಸ ಮಾಡಿದೆ, ಓಕೆ, ಆಮೇಲೆ ಆ ಕಂಪನಿ ಬಿಟ್ಟು ಮತ್ತೊಂದು ಕಂಪನಿನಲ್ಲಿ ನಾನು ಜಾಯಿನ್ ಆದೆ. ಓಕೆ, ಸೊ ಆ ಸೆಕೆಂಡ್ ಕಂಪನಿನಲ್ಲಿ 12 months ಆಗ್ಬೇಕು ಅಂತ ಆ ರೀತಿ ಏನಿಲ್ಲ. ಓಕೆ,
ಸೊ ನೀವು ನಿಮ್ದು ದುಡ್ಡು ಟ್ರಾನ್ಸ್ಫರ್ ಆಗುತ್ತೆ ಹಳೆ ಕಂಪನಿಯಿಂದ ಹೊಸ ಕಂಪನಿಗೆ. ಸೊ ನೀವು ಬೇಕಂತಂದ್ರೆ ನೀವು PF ಅಡ್ವಾನ್ಸ್ ತಗೋಬಹುದು. ಬಟ್ ನೀವು ಫಸ್ಟ್ ಫ್ರೆಶರ್ ಇದ್ದೀರಾ, ಫಸ್ಟ್ ಟೈಮ್ ಜಾಯ್ನ್ ಆಗ್ತಾ ಇದ್ದೀರಾ, ಸೊ ನೀವು ಕಂಪನಿನಲ್ಲಿ ಒಂದ್ 2 ತಿಂಗಳು ಕೆಲಸ ಮಾಡಿದ್ರಿ, ಆಮೇಲೆ ನನಗೆ PF ಅಡ್ವಾನ್ಸ್ ಬೇಕು ಅಂತಂದ್ರೆ ಕೊಡಂಗಿಲ್ಲ ಅವರು. 12 ಮಂತ್ಸ್ ಕಂಪ್ಲೀಟ್ ಆಗಿರಬೇಕು. ಓಕೆ, ಸೊ ಇದು ಇಂಪಾರ್ಟೆಂಟ್ ಒಂದು ಅಪ್ಡೇಟ್ ಮಾಡಿದ್ದಾರೆ. ಮೊದಲು ಆಕ್ಚುಲಿ ಇದು 2 ತಿಂಗಳು 3 ತಿಂಗಳ ನಂತರ ನೀವು PF ಅಡ್ವಾನ್ಸ್ ಬೇಕು ಅಂತಂದ್ರೆ ತಗೋಬಹುದಿತ್ತು. ಆದ್ರೆ ಇವಾಗ 12 ಮಂತ್ಸ್ ಮಿನಿಮಮ್ ನೀವು ಕಂಪ್ಲೀಟ್ ಮಾಡಿರಬೇಕು ನಿಮ್ದು ಸರ್ವಿಸ್, ಅಥವಾ ನೀವು ಫಸ್ಟ್ ಟೈಮ್ ಯಾವಾಗ ಕಂಪನಿ ಜಾಯ್ನ್ ಆಗ್ತಿರಲ್ಲ ಅವಾಗ ಮಿನಿಮಮ್ 12 ಮಂತ್ಸ್ ಆಗಿರ್ಬೇಕು. ಆಮೇಲೆ ನೀವು ಬೇಕಂತಂದ್ರೆ PF ಅಡ್ವಾನ್ಸಿಗೆ ಎಲಿಜಿಬಲ್ ಆಗ್ತೀರಾ. ಓಕೆ, ಸೊ ಇದು 2ನೇ ಅಪ್ಡೇಟ್ ಈ ರೀತಿ ಮಾಡಿದ್ದಾರೆ. ಈಗ 3ನೇ ಅಪ್ಡೇಟ್ ಏನ್ ಮಾಡಿದ್ದಾರೆ, PF ಅಡ್ವಾನ್ಸ್ ರಿಲೇಟೆಡ್ ಇದೆ ಇದು ಕೂಡ. PF ಅಡ್ವಾನ್ಸ್ ಸೊ ಏನ್ ಅಪ್ಡೇಟ್ ಅಂತಂದ್ರೆ ನಾನು ಎಷ್ಟು ಹಣ ತೆಕ್ಕೋಬಹುದು, ರೈಟ್. ಸೊ PF ಅಡ್ವಾನ್ಸ್ ನಲ್ಲಿ ನಿಮ್ಗೆ ಏನು 5,000 ತೆಕ್ಕೋಬಹುದು, 100 ರೂಪಾಯಿ ತೆಕ್ಕೋಬಹುದು, ಎಷ್ಟು ತೆಕ್ಕೋಬಹುದು, ಅಮೌಂಟ್ ಎಷ್ಟು ಇದು ಫಿಕ್ಸ್ ಮಾಡಿದ್ದಾರೆ, ಯಾವ ರೀತಿ ಫಿಕ್ಸ್ ಮಾಡಿದ್ದಾರೆ, ಇಲ್ಲಿ ಕೂಡ ಒಂದು ಅಪ್ಡೇಟ್ ಮಾಡಿದ್ದಾರೆ. ಏನ್ ಅಪ್ಡೇಟ್ ಅಂತಂದ್ರೆ ಉದಾಹರಣೆಗೆ ಈಗ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದು ಉದಾಹರಣೆ ತಗೊಂಡು ಇಲ್ಲಿ ನೋಡಿ, PF ಅಮೌಂಟ್ ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ, ಎಂಪ್ಲಾಯ್ ಶೇರ್ ಅಂತ ಇರುತ್ತೆ, ಎಂಪ್ಲಾಯರ್ ಶೇರ್ ಅಂತ ಇರುತ್ತೆ, ರೈಟ್. ಸೊ ಈಗ ಎಂಪ್ಲಾಯ್ ಶೇರ್ ನಲ್ಲಿ ಒಂದು 50 ರೂಪಾಯಿ ಇದೆ ಅಂತ ನೀವು ಉದಾಹರಣೆ ತಿಳ್ಕೊಳ್ಳಿ. ಓಕೆ, ಅಂಡ್ ಎಂಪ್ಲಾಯರ್ ಶೇರ್ ನಲ್ಲಿ ಒಂದು 50 ರೂಪಾಯಿ ಇದೆ ಅಂತ ನೀವು ಉದಾಹರಣೆ ತಿಳ್ಕೊಳ್ಳಿ. ಓಕೆ, ಈಗ ನೀವು ಎರಡು ಸೇರಿಸಿದ್ರೆ ನಿಮ್ದು PF ಅಮೌಂಟ್ ಎಷ್ಟಾಗುತ್ತೆ, 100 ರೂಪಾಯಿ ಆಗುತ್ತೆ, 100 ರುಪೀಸ್ ಆಗುತ್ತೆ. ಓಕೆ, ಸೊ ಈ 100 ರುಪೀಸ್ ನಲ್ಲಿ ನಾನು ಎಷ್ಟು ಅಮೌಂಟ್ ತೆಕ್ಕೋಬಹುದು ಆಸ್ ಅ PF ಅಡ್ವಾನ್ಸ್ ಅಂತ. ಓಕೆ, ಸೊ ಇದು ನಿಮ್ಗೆ ಒಂದು ಉದಾಹರಣೆ ತಕೊಳ್ಳಿ. ಓಕೆ, ಸೊ ಈಗ ನೋಡಿ ಎಷ್ಟು ಹಣ ತೆಕ್ಕೋಬಹುದು ಅಂತಂದ್ರೆ 75 ರೂಪಾಯಿ ತಕ್ಕೋಬಹುದು ನಾನು, 75 ರುಪೀಸ್ ನಾನು ವಿಡ್ರಾ ಮಾಡಬಹುದು ಆಸ್ ಅ PF ಅಡ್ವಾನ್ಸ್ ಅಂತ. ಸೊ ಇದು ಈ ರೀತಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಯಾವುದೇ ರೂಲ್ ಇರಬಹುದು, ರೂಲ್ ನಂಬರ್ 1, ರೂಲ್ ನಂಬರ್ 2, ರೂಲ್ ನಂಬರ್ 3, ಯಾವ್ದನ್ನು ರೂಲ್ ಪ್ರಕಾರ ನೀವು ಮ್ಯಾಕ್ಸಿಮಮ್ 75 ರುಪೀಸ್ ತೆಕ್ಕೋಬಹುದು. 75 ರುಪೀಸ್ ಅರ್ಥ ಏನು ಅಂತಂದ್ರೆ 12 ಮಂತ್ಸ್ ಕಂಪ್ಲೀಟ್ ಆಗಿರ್ಬೇಕು ನಿಮ್ದು, ರೈಟ್. ಅವಾಗ ನೀವು ಎಲಿಜಿಬಲ್ ಆಗ್ತೀರಾ PF ಅಡ್ವಾನ್ಸಿಗೆ. ಸೊ 75 ರುಪೀಸ್ ತೆಕ್ಕೋಬಹುದು. 75 ರುಪೀಸ್ ಅರ್ಥ ಅಂತಂದ್ರೆ 75% ಆಫ್ ದ ನಿಮ್ದು PF ಅಮೌಂಟ್. ಓಕೆ, ನಿಮ್ದು 1 ಲಕ್ಷ ಇದೆ ಅಂತಂದ್ರೆ ನೀವು 75,000 ತೆಕ್ಕೋಬಹುದು. 100 ರೂಪಾಯಿ ಇದೆ ಅಂತಂದ್ರೆ 75 ರುಪೀಸ್ ತೆಕ್ಕೋಬಹುದು. ಸೊ 75% ನೀವು ಎಲಿಜಿಬಲ್ ಆಗ್ತೀರಾ. 12 ಮಂತ್ಸ್ ಮಿನಿಮಮ್ ನಿಮ್ದು ಕಂಪ್ಲೀಟ್ ಆಗಿರಬೇಕು. ಆಮೇಲೆ ನೀವು PF ಅಡ್ವಾನ್ಸಿಗೆ ಎಲಿಜಿಬಲ್ ಆಗ್ತೀರಾ, ನೀವು ವಿಡ್ರಾ ಮಾಡ್ಕೋಬಹುದು ನಿಮ್ದು ರಿಕ್ವೈರ್ಮೆಂಟ್ ಪ್ರಕಾರ, ನಿಮ್ದು ಇದೇನು ರೂಲ್ ಇದೆಯಲ್ಲ ಅದ್ರ ಪ್ರಕಾರ. ಓಕೆ, ಈಗ ನಿಮ್ಗೆ ಇಲ್ಲಿ ಒಂದು ಪ್ರಶ್ನೆ ಬರ್ಬೋದು, ಹಾಗಾದ್ರೆ ನಂದು 25% ಬ್ಯಾಲೆನ್ಸ್ ಉಳಿತಲ್ಲ ಅದು ಏನ್ ಮಾಡ್ಬೇಕು? ಸೊ ಇಲ್ಲಿ ನೋಡಿ ಅದು ಕೂಡ ಹೇಳ್ತೀನಿ ನೋಡಿ. ಸೊ ಈಗ PF ಅಮೌಂಟ್, ಟೋಟಲ್ PF ಅಮೌಂಟ್ ಏನಿರುತ್ತೆ ಅಲ್ಲ ನಿಮ್ದು ನಿಮ್ದು ಅಕೌಂಟ್ ಅಲ್ಲಿ, ಸೊ ಈಗ ಇಲ್ಲಿ ಮಿನಿಮಮ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಲೇಬೇಕು ಅಂತ ಹೇಳಿದ್ದಾರೆ. 25 ರೂಪಾಯಿ ನೀವು ಮಿನಿಮಮ್ ಮೇಂಟೈನ್ ಮಾಡಬೇಕು. 25 ರೂಪಾಯಿ ಅಂತಂದ್ರೆ 25%. 1 ಲಕ್ಷ ಇದ್ರೆ ನೀವು 25,000 ಮಿನಿಮಮ್ ಬ್ಯಾಲೆನ್ಸ್ ಒಳಗಡೆನೆ ಇರಬೇಕು. 100 ರೂಪಾಯಿ ಇದೆ ಅಂತಂದ್ರೆ ನೀವು 25 ರೂಪಾಯಿ ಒಳಗಡೆನೆ ಇರಲೇಬೇಕು. ಇದರ ಅರ್ಥ ಏನು ಅಂತಂದ್ರೆ ಈಗ ಇದು 25% ಏನ್ ಬ್ಯಾಲೆನ್ಸ್ ಇರುತ್ತಲ್ಲ ಅದು ಲಾಕ್ ಆಗಿರುತ್ತೆ. ಓಕೆ, ಸೊ ಇದು ಈ ರೀತಿ ಒಂದು ಅಪ್ಡೇಟ್ ಮಾಡಿದ್ದಾರೆ. ಓಕೆ, ಈಗ ಹಾಗಾದ್ರೆ ಇದು ಇಲ್ಲಿ ನೋಡಿ 75% ಅಪ್ ಟು ನೀವು ತೆಕ್ಕೋಬಹುದು. ನಿಮ್ದು ಬ್ಯಾಲೆನ್ಸ್ ಎಷ್ಟಿದೆಯಲ್ಲ 75% ನೀವು ತೆಕ್ಕೋಬಹುದು ಇವು 3 ರೂಲ್ ಪ್ರಕಾರ. ಬಟ್ ಕಂಡೀಷನ್ ಏನು, 12 ಮಂತ್ಸ್ ನೀವು ನಿಮ್ದು ಕಂಪ್ಲೀಟ್ ಆಗಿರ್ಬೇಕು ಸರ್ವಿಸು, ರೈಟ್. ಈಗ ಇದೇನ್ 25% ಏನ್ ಮಿನಿಮಮ್ ಬ್ಯಾಲೆನ್ಸ್ ನೀವು ಮೇಂಟೈನ್ ಮಾಡ್ಬೇಕಲ್ಲ, ಲಾಕ್ ಆಗಿರುತ್ತೆ, ಇದು ತೆಕ್ಕೊಲಿಕ್ಕೆ ಬರಂಗಿಲ್ಲ. ಹಾಗಾದ್ರೆ ಇದು 25% ಮಿನಿಮಮ್ ಬ್ಯಾಲೆನ್ಸ್ ನಾನು ಲಾಕ್ ಆಗಿದ್ದು ಯಾವಾಗ ತೆಕ್ಕೋಬಹುದು, ರೈಟ್. ನಾನು ಯಾವಾಗ ಎಲಿಜಿಬಲ್ ಆಗ್ತೀನಿ, ಇದು ನಿಮ್ದು ಮೇನ್ ಪ್ರಶ್ನೆ ಇರಬಹುದು. ಸೊ ಇದು ಕೂಡ ಅಪ್ಡೇಟ್ ಈ ರೀತಿ ಮಾಡಿದ್ದಾರೆ, 5ನೇ ಅಪ್ಡೇಟ್ ಅಂತ ಅನ್ಬೋದು. ಸೊ PF ಸೆಟಲ್ಮೆಂಟ್ ಅಂತ ಅಂತೀವಿ. PF ಸೆಟಲ್ಮೆಂಟ್ ಅರ್ಥ ಏನು ಅಂತಂದ್ರೆ ನಂದು PF ನಲ್ಲಿ ಎಷ್ಟು ದುಡ್ಡು ಇದೆ ಅಲ್ಲ ಅಷ್ಟು ನನಗೆ ವಿಡ್ರಾ ಮಾಡೋದಿದೆ, ಅದಕ್ಕೆ ನಾವು ಏನಂತೀವಿ PF ಸೆಟಲ್ಮೆಂಟ್ ಅಂತ ಕರಿತೀವಿ. ಓಕೆ, ಇದು ನಾನು ಯಾವಾಗ ಮಾಡ್ಕೋಬಹುದು, 75% ನಮ್ಗೆ ಯಾವಾಗ ಬೇಕು ಅವಾಗ ನಾನು PF ಅಡ್ವಾನ್ಸ್ ಅಂತ ತಕೋಬಹುದು. ಓಕೆ, ಬಟ್ ಆದ್ರೆ ಮಿಕ್ಕಿದ ಅಮೌಂಟ್ 25% ಇರುತ್ತೆ. ಈಗ ನೀವು ಎಷ್ಟು ತಕೊಂಡಿಲ್ಲ, ನೀವು ನಿಮ್ಗೆ ಪೂರ್ತಿನೇ ಅಮೌಂಟ್ ತೆಕ್ಕೊಂಬದಿದೆ ಅಂತಂದ್ರೆ ಅದಕ್ಕೆ PF ಸೆಟಲ್ಮೆಂಟ್ ಅಂತ ಅಂತೀವಿ. ಅದು ಯಾವಾಗ ತೆಕ್ಕೋಬಹುದು ಅಂತಂದ್ರೆ ನೋಡಿ, ನಾನು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇದ್ದೆ, ಬಟ್ ಇವಾಗ ನಾನು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ ನಾನು ಇದರ ಅರ್ಥ ಕಂಪನಿಯನ್ನ ಕೆಲಸವನ್ನ ನಾನು ಬಿಟ್ಟಿದ್ದೀನಿ. ಓಕೆ, ಸೊ ಆವಾಗ ನಾನು ಎಲಿಜಿಬಲ್ ಆಗ್ತೀನಿ. ಇಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಮಾಡಿದ್ದಾರೆ, ಕೆಲಸ ಬಿಟ್ಟು ನಾನು 12 ತಿಂಗಳು ಆಗಿರ್ಬೇಕು ಅಂತಂದ್ರೆ ನಾನು 12 ತಿಂಗಳ ತನಕ ವೇಟ್ ಮಾಡ್ಬೇಕಾಗುತ್ತೆ. ನಾನು 12 ತಿಂಗಳು ಅನ್ಎಂಪ್ಲಾಯ್ಮೆಂಟ್ ಇರಬೇಕು. ಸೊ ಇವಾಗ ನಾನು ಎಲಿಜಿಬಲ್ ಆಗ್ತೀನಿ. ಆಮೇಲೆ ನಿಮ್ದು PF ನಲ್ಲಿ ಎಷ್ಟು ದುಡ್ಡು ಇದೆಯಲ್ಲ ನೀವು ಅದು ವಿಡ್ರಾಲಿಗೆ ರಿಕ್ವೆಸ್ಟ್ ಹಾಕಬಹುದು. ಓಕೆ, ಕಂಪನಿನಲ್ಲಿ ಕೆಲಸ ಮಾಡಿ ಬಿಟ್ಟು ಮೇಲೆ 12 ತಿಂಗಳು ಹಾಗೆ ನಾನು ವೇಟ್ ಮಾಡಬೇಕು, ಅನ್ಎಂಪ್ಲಾಯ್ಮೆಂಟ್ ಇರಬೇಕು, ನಾನು ತೆಕ್ಕೊಲಿಕ್ಕೆ ಬರಂಗಿಲ್ಲ.
ನಾವು ಬೇರೆ ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಈ ಕಂಪನಿಯಲ್ಲಿ ಕೆಲಸ ಮಾಡಕ್ ಫಸ್ಟ್ ಕಂಪನಿಯಲ್ಲಿ ದುಡ್ಡು ತೆಕ್ಕೊಲಿಕ್ಕೆ ಬರಂಗಿಲ್ಲ. ನಾನು ಟೋಟಲಿ ಕಂಪನಿ ಬಿಟ್ಟ ಮೇಲೆ ಯಾವುದೇ ಕಂಪನಿನಲ್ಲಿ ಕೆಲಸ ಮಾಡಬಾರ್ದು. ಓಕೆ, ಅಂಡ್ ನಾನು ಅನ್ಎಂಪ್ಲಾಯ್ಮೆಂಟ್ ಆಗಿದ್ದಾಗ ಅವಾಗ 12 ಮಂತ್ಸ್ ನಂತರ ನಂದು PF ಸೆಟಲ್ಮೆಂಟ್ ಆಗುತ್ತೆ, ನನಗೆ ದುಡ್ಡು ಬರುತ್ತೆ. ಓಕೆ, ಸೊ ಈ ರೀತಿ ನಿಮ್ದು ನೀವು ನೋಡ್ಕೋಬಹುದು, PF ಅಮೌಂಟ್ ನಿಮ್ಗೆ ಈ ರೀತಿ ಬರುತ್ತೆ. ಓಕೆ, ಹಾಗಾದ್ರೆ ಇದು ಪೆನ್ಷನ್ ಶೇರ್ ಏನಿರುತ್ತೆ ಅಲ್ಲ, ಪೆನ್ಷನ್ ಅಮೌಂಟ್, ಓಕೆ, ಇದ್ರದ್ದು ಏನ್ ಅಪ್ಡೇಟ್ ಮಾಡಿದ್ದಾರೆ, ಇಲ್ಲಿ ಕೂಡ ಒಂದು ಅಪ್ಡೇಟ್ ಮಾಡಿದ್ದಾರೆ. ಏನು ಅಂತಂದ್ರೆ, ಈಗ ಇದು ಪೆನ್ಷನ್ ಅಮೌಂಟ್ ಕೂಡ ನನಗೆ ಬೇಕು. ನಾನು ನೌಕರಿ ಬಿಟ್ಟಿದ್ದೀನಿ. ಓಕೆ, ನೌಕರಿ ಬಿಟ್ಟಿದ ಮೇಲೆ 1 ವರ್ಷ ವೇಟ್ ಮಾಡ್ತೀನಿ, PF ಅಮೌಂಟ್ ತೆಕ್ಕೋತೀನಿ. ಇದು ಪೆನ್ಷನ್ ಅಮೌಂಟ್ ಯಾವಾಗ ತಕ್ಕೋಬೇಕು, ಅಗೇನ್ ಇಲ್ಲಿ ಕೂಡ ಒಂದು ಹೊಸ ರೂಲ್ ತಂದಿದ್ದಾರೆ. ಸೊ ಇದು 6ನೇ ರೂಲ್ ಅಂತ ಅನ್ಬೋದು, PF ಪೆನ್ಷನ್ ರಿಲೇಟೆಡ್. ಓಕೆ, ಅಂದ್ರೆ ಪೆನ್ಷನ್ ನಂದೇನು ದುಡ್ಡು ಇರುತ್ತಲ್ಲ ಅದು ರಿಲೇಟೆಡ್. ಸೊ ಇದು ನಾನು ಯಾವಾಗ ತೆಕ್ಕೋಬಹುದು ಅಂತಂದ್ರೆ, PF ನಲ್ಲಿ ನಂದೇನು ದುಡ್ಡು ಇರುತ್ತಲ್ಲ, ಪೆನ್ಷನ್ ದುಡ್ಡು. ಓಕೆ, ಸೊ ನಾನು ಕಂಪನಿನಲ್ಲಿ ಕೆಲಸ ಮಾಡ್ತಾ ಇಲ್ಲ, ಕೆಲಸ ಬಿಟ್ಟಿದ್ದೀನಿ. ಓಕೆ, ಕೆಲಸ ಬಿಟ್ಟಿನ ಮೇಲೆ ನಾನು 36 ಮಂತ್ಸ್ ಅನ್ಎಂಪ್ಲಾಯ್ಮೆಂಟ್ ಇರಬೇಕು, 36 ತಿಂಗಳ ನಾನು ವೇಟ್ ಮಾಡಬೇಕು, ಎಲ್ಲೂ ಕೆಲಸ ಮಾಡಬಾರ್ದಾಗತ್ತೆ ನಾನು. ಸೊ ಅವಾಗ ನಾನು ಎಲಿಜಿಬಲ್ ಆಗುತ್ತೆ. ಇಲ್ಲಿ ಇನ್ನೊಂದು ಪಾಯಿಂಟ್ ಆಡ್ ಮಾಡಿದ್ದಾರೆ, ಅಂದ್ರೆ ಇದು ರೂಲ್ ಮೊದಲಿಂದಾನೇ ಇತ್ತು. ಟೋಟಲ್ ಸರ್ವಿಸ್ ಶುಡ್ ಬಿ ಲೆಸ್ ದೆನ್ 10 years. ಸೊ ನಾನು ಪೂರ್ತಿ ಎಲ್ಲಾ ಕಂಪನಿನಲ್ಲಿ ಸೇರಿಸ್ಬಿಟ್ಟು ನಂದು 10 ವರ್ಷಕ್ಕಿಂತ ಸರ್ವಿಸು ಕಡಿಮೆ ಇರಬೇಕು. ಓಕೆ, ಸೊ ಇದು ಒಂದು ರೂಲ್ ಕೂಡ ಇದೆ. ನೌಕರಿ ಬಿಟ್ಟಿನ ಮೇಲೆ 36 ತಿಂಗಳು ನಾನು ವೇಟ್ ಮಾಡಬೇಕು. ಸೊ ಅವಾಗ ನಾನು ನಂದು PF ನಲ್ಲಿ ನಂದೇನು ಪೆನ್ಷನ್ ದುಡ್ಡು ಇರುತ್ತೆ ಅದು ನಾನು ವಿಡ್ರಾ ಮಾಡ್ಲಿಕ್ಕೆ ಎಲಿಜಿಬಲ್ ಆಗ್ತೀನಿ. ಓಕೆ, ಸೊ ಇದು ಒಂದು ಕೂಡ ಅಪ್ಡೇಟ್ ಮಾಡಿದ್ದಾರೆ. 7ನೇ ಅಪ್ಡೇಟ್ ಏನು ಅಂತಂದ್ರೆ, ಅಗೇನ್ PF ಪೆನ್ಷನ್ ರಿಲೇಟೆಡ್ ಇದೆ. ಈಗ ಬಹಳಷ್ಟು ಪೆನ್ಷನ್ಸ್ಗೆ ತಿಂಗಳ ಪೆನ್ಷನ್ ಬರುತ್ತೆ. ಈಗ ತಿಂಗಳ ಪೆನ್ಷನ್ ಬರಬೇಕು PF ದಿಂದ ಅಂತಂತಂದ್ರೆ ರೂಲ್ ಏನಿದೆ, ನಿಮ್ದು ಸರ್ವಿಸು 10 years ಆಗಿರ್ಬೇಕು, ನಿಮ್ದು ಏಜು 58 years ಆಗಿರ್ಬೇಕು. ಅಂಡ್ ಇನ್ನ ಒಂದು ಪಾಯಿಂಟ್ ಅನ್ನ ಮೊದಲಿಂದಾನೇ ಇದೆ ಇದು. ಸೊ ಏನ್ ಪಾಯಿಂಟ್ ಅಂತಂತಂದ್ರೆ ನೋಡಿ, ಈ ರೀತಿ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ ಪ್ರತಿ ವರ್ಷ. ಓಕೆ, ಯಾರ್ಯಾರಿಗೆ PF ದಿಂದ ಪೆನ್ಷನ್ ಬರ್ತಾ ಇದೆ ಅವರು ಪ್ರತಿ ವರ್ಷ ಇದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಬೇಕಾಗುತ್ತೆ. ಈ ಡಾಕ್ಯುಮೆಂಟಿಗೆ ಏನ್ ಕರಿತೀವಿ, ಜೀವನ್ ಪ್ರಮಾಣ ಪತ್ರ ಅಥವಾ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಂತ ಕರಿತೀವಿ. ಓಕೆ, ಸೊ ಇದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ್ ಪ್ರಮಾಣ ಪತ್ರ ನಾವು ಆನ್ಲೈನ್ ಮುಖಾಂತರ ಸಬ್ಮಿಟ್ ಮಾಡಬಹುದು, ಏನು ತೊಂದರೆ ಇಲ್ಲ, ತುಂಬಾ ಈಸಿ ಆಗಿದೆ. ಯಾವ ರೀತಿ ಮಾಡಬೇಕು ಅಂತ ಆಲ್ರೆಡಿ ನಾನು ಡೀಟೇಲ್ ಆಗಿ ವಿಡಿಯೋ ಮಾಡಿದ್ದೀನಿ. ಓಕೆ, ತುಂಬಾ ಈಸಿ ಇದೆ. ಈ ವಿಡಿಯೋ ಲಿಂಕ್ ನಾನು ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಬೇಕಂತಂದ್ರೆ ನೋಡಿ. ಸೊ ಅಪ್ಡೇಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಇದೇನ್ ಡಾಕ್ಯುಮೆಂಟ್ ಅಥವಾ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅಥವಾ ಜೀವನ್ ಪ್ರಮಾಣ ಪತ್ರ ಏನ್ ಸಬ್ಮಿಟ್ ಮಾಡ್ಬೇಕಲ್ಲ, ಯಾರ್ಯಾರಿಗೆ ಪೆನ್ಷನ್ ಬರುತ್ತೆ ಪ್ರತಿ ವರ್ಷ, ಸೊ ಅವರಿಗೆ ಮೊಬೈಲ್ ನಲ್ಲಿ ಈ ರೀತಿ ಅಪ್ಡೇಟ್ ಮಾಡೋದು ಅಥವಾ ಈ ರೀತಿ ಎಲ್ಲ ಮಾಡೋದು ತುಂಬಾ ಕಷ್ಟ ಆಗ್ತಾ ಇದೆ, ಅಥವಾ ಅವರಿಗೆ ಹ್ಯಾಂಡಲ್ ಆಗ್ಲಿಕ್ಕೆ ಬರ್ತಾ ಇಲ್ಲ, ಅಥವಾ ಅವರಿಗೆ ಪ್ರೊಸೆಸ್ ಮಾಡ್ಲಿಕ್ಕೆ ಬರ್ತಾ ಇಲ್ಲ. ತುಂಬಾ ಜನರಿಗೆ ಇದು ಈಸಿ ಅನಿಸ್ತಾ ಇಲ್ಲ. ಓಕೆ, ಸೊ ಹಾಗೆ ಇದ್ರೆ 1 ವರ್ಷ ಆದ ನಂತರ ನಾವು ಸಬ್ಮಿಟ್ ಮಾಡ್ತಾ ಇಲ್ಲ ಅಂತಂದ್ರೆ ನಮ್ದು ಪೆನ್ಷನ್ ಕೂಡ ಬರಂಗಿಲ್ಲ, ರೈಟ್? ಸೊ ಈ ರೀತಿ ತೊಂದರೆ ಆಗ್ತಿತ್ತು. ಸೊ ಈಗ ಅಪ್ಡೇಟ್ ಏನ್ ಮಾಡಿದ್ದಾರೆ ಅಂತಂದ್ರೆ, ಇದು PF ಪೆನ್ಷನ್ ಯಾರ್ಯಾರಿಗೆ ಬರುತ್ತೆ ಅಲ್ಲ, ಒಂದು ಜೀವನ್ ಪ್ರಮಾಣ ಪತ್ರ ಏನು ಸಬ್ಮಿಟ್ ಮಾಡಬೇಕು. ಸೊ ಅದು ಈಗ ಏನ್ ಮಾಡಿದ್ದಾರೆ ಅಂತಂದ್ರೆ, EPFO ಮತ್ತೆ ಇಂಡಿಯಾ ಪೋಸ್ಟ್ ಪೇಮೆಂಟ್ಸ್ ಬ್ಯಾಂಕ್ ಇವ್ರ ಇಬ್ಬರ ನಡುವೆ ಒಂದು ಅಗ್ರಿಮೆಂಟ್, ಒಂದು ಒಪ್ಪಂದ ಆಗಿದೆ. ಸೊ ಏನ್ ಒಪ್ಪಂದ ಅಥವಾ ಏನ್ ಅಗ್ರಿಮೆಂಟ್ ಅಂತಂದ್ರೆ, ಈಗ ಇದೇನ್ ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಪ್ರತಿ ವರ್ಷ ಸಬ್ಮಿಟ್ ಮಾಡ್ಬೇಕಲ್ಲ ಯಾರ್ಯಾರಿಗೆ ಪೆನ್ಷನ್ ಬರ್ತಾ ಇದೆ, ಸೊ ಅವ್ರು ಏನ್ ಮಾಡ್ಬೋದು ಅಂತಂದ್ರೆ, ಇಂಡಿಯಾ ಪೋಸ್ಟ್ ಪೇಮೆಂಟ್ ಬ್ಯಾಂಕ್ ಅಂದ್ರೆ ಇದು ಒಂದು ಸರ್ವಿಸ್ ಇದೆ, ರೈಟ್? ಸೊ ಇಲ್ಲಿ ನಾವು ರಿಕ್ವೆಸ್ಟ್ ಕಳಿಸಬಹುದು. ಸೊ ಆಮೇಲೆ ಏನ್ ಪೋಸ್ಟ್ ಮ್ಯಾನ್ ಅಂತ ನೀವು ಅನ್ಬೋದು, ಅಥವಾ ಅವ್ರ ಸರ್ವಿಸ್ ಪ್ರೊವೈಡರ್ ಅಥವಾ ಯಾರೋ ಒಂದು ಅಫಿಷಿಯಲ್ ಅಧಿಕಾರಿ ಬರ್ತಾರೆ, ಅವರು ಡೈರೆಕ್ಟ್ಲಿ ಮನೆಗೆ ಬರ್ತಾರೆ. ಓಕೆ, ಯಾರು ಪೆನ್ಷನ್ ಇರ್ತಾರಲ್ಲ ಅವ್ರ ಮನೆಗೆ ಬಂದ್ಬಿಟ್ಟು ಅದನ್ನ ಪ್ರೊಸೆಸ್ ಮಾಡ್ತಾರೆ, ಅಥವಾ ಅದು ಡಿಜಿಟಲ್ ಲೈಫ್ ಸರ್ಟಿಫಿಕೇಟ್ ಅವರಿಗೆ ಜನರೇಟ್ ಮಾಡ್ಲಿಕ್ಕೆ ಅಥವಾ ಅವರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ಪೂರ್ತಿಯಾಗಿ ಅವರು ಹೆಲ್ಪ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದ ಚಾರ್ಜ್ ಕೊಡೋದು ಅವಶ್ಯಕತೆ ಇಲ್ಲ ಅಂತ ಕ್ಲಿಯರ್ ಆಗಿ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಇವು 7 ಅಪ್ಡೇಟ್ ಈ ರೀತಿ ಮಾಡಿದ್ದಾರೆ. ಏನಾದರೂ ನಿಮಗೆ ಆನ್ಲೈನ್ ಸರ್ವಿಸ್ ಅಥವಾ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ವಾಟ್ಸ್ಆಪ್ ನಲ್ಲಿ ನನಗೆ ಮೆಸೇಜ್ ಕಳಿಸಿ. ಅಂಡ್ ವಿಡಿಯೋ ಯಾವ ರೀತಿ ಅನ್ಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋನ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ದು ಫ್ರೆಂಡ್ಸ್ ಜೊತೆ, ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.